ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. $8.2% ಗ್ಯಾರಂಟಿ ಇಂಟ್ರೆಸ್ಟ್, 14 ವರ್ಷ ಹೂಡಿಕೆ, 21 ವರ್ಷ ರಿಟರ್ನ್ಸ್, 70 ಲಕ್ಷ ರೂಪಾಯಿಯ ಭರ್ಜರಿ ಸ್ಕೀಮ್. ಕೇಂದ್ರ ಸರ್ಕಾರದಿಂದ ಬಂಪರ್ ಯೋಜನೆ. ಸ್ನೇಹಿತರೆ, 8.2% ಗ್ಯಾರಂಟಿ ಇಂಟ್ರೆಸ್ಟ್, ಅದು ಕೇಂದ್ರ ಸರ್ಕಾರದ ಸ್ಕೀಮ್ನಲ್ಲಿ. ಸಾಮಾನ್ಯವಾಗಿ ಸರ್ಕಾರಿ ಸೇವಿಂಗ್ ಸ್ಕೀಮ್ಗಳಲ್ಲಿ ಜಾಸ್ತಿ ರಿಟರ್ನ್ಸ್ ಬರಲ್ಲ. ಅವುಗಳ ಬದಲು FD ಮಾಡಿಬಿಟ್ರೆ ಬೆಟರ್ ಅನ್ನೋ ಒಪಿನಿಯನ್ ಇದೆ. ಆದರೆ ಇಲ್ಲೊಂದು ಸ್ಕೀಮ್ FD ಅನ್ನು ಬೀಟ್ ಮಾಡುತ್ತೆ. ಅದು ಕೂಡ ಗ್ಯಾರಂಟಿ ರಿಟರ್ನ್ಸ್, ಸರ್ಕಾರದಿಂದ ಗ್ಯಾರಂಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸ್ಕೀಮ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗಿದ್ರೆ ಯಾವುದಿದು ಕೇಂದ್ರ ಸರ್ಕಾರದ ಸ್ಕೀಮ್? ಯಾರೆಲ್ಲ ಹೂಡಿಕೆ ಮಾಡ್ಬೋದು? ಅಪ್ಲೈ ಮಾಡೋದು ಹೇಗೆ? ಮೋಸ್ಟ್ ಇಂಪಾರ್ಟೆಂಟ್ಲಿ ಹೂಡಿಕೆ ಮಾಡೋದು ಹೇಗೆ? ಮೆಚುರಿಟಿ ಅಮೌಂಟ್ 70 ಲಕ್ಷ ರೂಪಾಯಿ ಯಾವಾಗ ಸಿಗುತ್ತೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಇದೆ ಸಬ್ಸ್ಕ್ರೈಬ್ ಬಟನ್, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಸ್ನೇಹಿತರೆ, ಬನ್ನೀಗ ಶುರು ಮಾಡೋಣ. ನಾವು ಮಾತನಾಡ್ತಿರೋದು ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ. ಇದನ್ನ SSY ಅಂತಲೂ ಕರೀತಾರೆ. ಹೆಸರು ಕೇಳಿದ್ರೆ ಇದು ಯಾವುದೋ ಸರ್ಕಾರದ ಇನ್ನೊಂದು ಮತ್ತೊಂದು ಸ್ಕೀಮ್, ಇದರಲ್ಲಿ ಏನಿದೆ ಅಂತದ್ದು ಅಂತ ಅನಿಸ್ಬೋದು. ಆದರೆ ಆಗಲೇ ಹೇಳಿದ ಹಾಗೆ 8.2% ಗ್ಯಾರಂಟಿಡ್ ಇಂಟ್ರೆಸ್ಟ್ ಗವರ್ಮೆಂಟೇ ಹೇಳಿದೆ. RBI ಇದಕ್ಕೆ ಗ್ಯಾರಂಟಿ. ಬಡ್ಡಿಯನ್ನು ಅವರೇ ರಿವೈಸ್ ಮಾಡ್ತಾ ಇರ್ತಾರೆ. ಮೊದಲು 7.6% ಇತ್ತು, ಆದ್ರೀಗ ಬಡ್ಡಿ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಅಟ್ ಪ್ರೆಸೆಂಟ್ 8.2% ವರೆಗೂ ಇಂಟ್ರೆಸ್ಟ್ ಸಿಗ್ತಾ ಇದೆ. ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ರಿಸ್ಕ್ ಅಂತೂ ಇಲ್ವೇ ಇಲ್ಲ ಅಂತ ಅನ್ಕೋಬಹುದು. ಝೀರೋ ರಿಸ್ಕ್. ಮಾರ್ಕೆಟ್ ಬೀಳಲಿ ಏಳಲಿ, ಸ್ಟಾಕ್ ವ್ಯಾಲ್ಯೂ ಆ ಕಡೆ ಹೋಗಲಿ, ಇದಕ್ಕೆ ಸಂಬಂಧನೇ ಇಲ್ಲ. ಮಾರ್ಕೆಟ್ ಲಿಂಕ್ಡ್ ಅಲ್ಲ, ಸರ್ಕಾರದ ಗ್ಯಾರಂಟಿ ಮೇಲೆ ನಡೆಯೋದು. ಜಸ್ಟ್ 250 ರೂಪಾಯಿನಿಂದ ಹೂಡಿಕೆ. ಸ್ನೇಹಿತರೆ, ಕೇವಲ 250 ರೂಪಾಯಿನಿಂದ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡ್ಬೋದು. ಅದು ಕೂಡ 1 ವರ್ಷಕ್ಕೆ. ಯಾಕಂದರೆ ಸ್ಕೀಮ್ ತಂದಿರೋದು ದೇಶದ ಪ್ರತಿ ಹೆಣ್ಣು ಮಗಳಿಗೆ ಇದರ ಬೆನಿಫಿಟ್ ಸಿಗಬೇಕು ಅಂತ. ಬೇಟಿ ಬಚಾವೋ ಬೇಟಿ ಪಢಾವೋ ಕ್ಯಾಂಪೇನ್ ಅಡಿಯಲ್ಲಿ ಬಂದ ಸ್ಕೀಮ್ ಈಗ 10 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಸ್ಕೀಮ್ ಬಂದು ಪ್ರತಿಯೊಬ್ಬರು ಇದರಲ್ಲಿ ಅಕೌಂಟ್ ಓಪನ್ ಮಾಡಿ ಹೆಣ್ಣು ಮಕ್ಕಳ ಲೈಫ್ ಸೆಕ್ಯೂರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸ್ಕೀಮ್ ಬಂದಿರೋದು. ಸೊ ವರ್ಷಕ್ಕೆ ಮಿನಿಮಮ್ 250 ರೂಪಾಯಿನಿಂದ ಹೂಡಿಕೆ ಶುರು ಮಾಡೋದಕ್ಕೆ ಅವಕಾಶ ಕೊಡಲಾಗ್ತಿದೆ. ಅಲ್ಲದೆ ಮ್ಯಾಕ್ಸಿಮಮ್ ಅಂದರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗೂ ಹೂಡಿಕೆ ಮಾಡ್ಬೋದು. 14 ವರ್ಷ ಹೂಡಿಕೆ, 70 ಲಕ್ಷ ರೂಪಾಯಿಗೂ ಅಧಿಕ ಕಾರ್ಪಸ್. ಈ ಸ್ಕೀಮ್ನಲ್ಲಿ 14 ವರ್ಷ ಹೂಡಿಕೆ ಮಾಡಬಹುದು. ಆದರೆ ಅದಾದ್ಮೇಲೂ ಇನ್ನೂ 7 ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಬಡ್ಡಿ ಬರ್ತಾ ಇರುತ್ತೆ ನೀವು ಹಾಗೆ ಬಿಟ್ರೆ. ಆದರೆ ಆ ಅವಧಿಯಲ್ಲಿ ಕೊನೆಯ 7 ವರ್ಷ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲೇ ಈ ಸ್ಕೀಮ್ನಲ್ಲಿ ನೀವು ಡೆಪಾಸಿಟ್ ಮಾಡೋದಕ್ಕೂ ಸಾಕಷ್ಟು ರೀತಿಯ ಆಪ್ಷನ್ಸ್ ಇವೆ. ನೀವು ಬೇಕಾದರೆ ಪ್ರತಿ ತಿಂಗಳು ಹಾಕ್ಬೋದು, ಅಥವಾ 3 ತಿಂಗಳಿಗೆ ಒಂದ್ಸಲ ಕ್ವಾರ್ಟರ್ಲಿ ಬೇಸಿಸ್ ಮೇಲೂ ಕೂಡ ಹಾಕ್ಬೋದು, ಅಥವಾ ವರ್ಷಕ್ಕೆ ಒಂದ್ಸಲ ಆದರೂ ಕೂಡ ಹೂಡಿಕೆ ಮಾಡ್ಬೋದು. ಸೊ ಟೋಟಲ್ 21 ವರ್ಷ ಆದಮೇಲೆ 70 ಲಕ್ಷ ರೂಪಾಯಿವರೆಗೆ ಕಾರ್ಪಸ್ ಬಿಲ್ಡ್ ಆಗಿರುತ್ತೆ. ಹೆಣ್ಣು ಮಕ್ಕಳು ಇರುವಂತಹ ಪೇರೆಂಟ್ಸ್ ಶಿಸ್ತುಬದ್ಧವಾಗಿ ಮಕ್ಕಳಿಗೆ ಭವಿಷ್ಯಕ್ಕೆ, ಅದು ಕೂಡ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಬಲ ಕೊಡೋಕೆ ಇದು ಒಂದು ಸ್ಕೀಮ್. ಇದು ಬೇರೆ ಕಡೆ ಮಾಡಿದ್ರೆ ಹಾಕೋದು ತೆಗೆಯೋದು ಖರ್ಚು ಮಾಡ್ತಿರ್ತಾರೆ. ಈ ಸ್ಕೀಮ್ನಲ್ಲಿ ಮಗಳಿಗೆ ಅಂತಾನೆ ಹಾಕಿದ್ರೆ ಅದು ಮುಟ್ಟಲ್ಲ, ಅಲ್ಲಿರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ರೂಢಿ ಆಗುತ್ತೆ ಅವರಿಗೆ ಅನ್ನೋ ಉದ್ದೇಶ ಈ ಸ್ಕೀಮ್ ಹೊಂದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದೇ ಒಂದು ನೆಗೆಟಿವ್ ಅಂಶ ಅಂದರೆ ಇದರಲ್ಲಿ ಇನ್ಶೂರೆನ್ಸ್ ಬೆನಿಫಿಟ್ಸ್ ಇಲ್ಲ. ಆದರೆ ಮಕ್ಕಳ ಲೈಫ್ ಸೆಕ್ಯೂರಿಟಿಗೆ ಈ ರೀತಿಯ ಸೇವಿಂಗ್ ಸ್ಕೀಮ್ ತುಂಬಾ ಮುಖ್ಯ. ಅದೇ ರೀತಿ ಇನ್ಶೂರೆನ್ಸ್ ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಮಕ್ಕಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಕ್ಕಳು ಹಾಗೆ ಇಡೀ ಕುಟುಂಬ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಈ ಸ್ಕೀಮ್ನ ಪ್ರೀಮಿಯಂ ಕಟ್ಟೋದು ಬಿಡಿ, ಜೀವನ ನಡೆಸೋಕ್ಕೂ ಕೂಡ ಕಷ್ಟ ಆಗೋ ಪರಿಸ್ಥಿತಿ ಬರ್ಬೋದು. ಆದರೆ ತಿಂಗಳಿಗೆ ಬರೀ 500-600 ರೂಪಾಯಿ ಪ್ರೀಮಿಯಂ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳ ಲೈಫ್ ಕವರ್ ಸಿಗುತ್ತೆ. ಆ ರೀತಿ ನೀವು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕಮ್ಮಿ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತಿರೋ ಅಷ್ಟೇ ಕಮ್ಮಿಯ ಪ್ರೀಮಿಯಮನ್ನು ಲಾಕ್ ಮಾಡ್ಕೋಬೋದು. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ನಿಮ್ಮ ಏಜ್ ಎಷ್ಟು, ನಿಮಗೆ 1 ಕೋಟಿ ಕವರೇಜ್ ಬೇಕಾ, 2 ಕೋಟಿ ಕವರೇಜ್ ಬೇಕಾ, ಆ ರೀತಿ ನೋಡಿಕೊಂಡು ನೀವಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ, ಅದ್ರ ಥ್ರೂ ಹೋಗಿ ನೀವೆಲ್ಲ ಚೆಕ್ ಮಾಡ್ಕೋಬೋದು. ಅವಾಗೇನಾಗುತ್ತೆ, ದುಡಿಯೋ ವ್ಯಕ್ತಿಯ ಆಬ್ಸೆನ್ಸ್ನಲ್ಲೂ ಮಕ್ಕಳ ಲೈಫ್ ಸೆಕ್ಯೂರ್ ಆಗಿರುತ್ತೆ. ದುರದೃಷ್ಟಕರ ಘಟನೆ ಆಗಬಾರ್ದು ಯಾರಿಗೂ ಹೋದರೆ ಅವಾಗ ಆರ್ಥಿಕವಾಗೂ ಕೂಡ ಸಂಕಷ್ಟ ಇರಲ್ಲ ಫ್ಯಾಮಿಲಿ ಅವರಿಗೆ. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಅನ್ನು ಕೊಟ್ಟಿರ್ತೀವಿ. 99.70% ಕ್ಲೇಮ್ ಪೇಡ್ ರೇಷಿಯೋ ಇರೋ ಇನ್ಶೂರೆನ್ಸ್ ಕಂಪನಿ ಇದು.
ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕ್ಲೇಮ್ಸ್ ಕೊಟ್ಟಿದೆ ಅಂತ ಅರ್ಥ. ಸೊ ಆಸಕ್ತರು ಮಿಸ್ ಮಾಡದೆ ಆ ಲಿಂಕನ್ನು ಚೆಕ್ ಮಾಡಿ. ಬನ್ನಿ ಈಗ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಮುಂದುವರಿಸೋಣ ಈ ವರದಿಯಲ್ಲಿ. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೆಚುರಿಟಿ ಸಿಗೋದು 21 ವರ್ಷದ ನಂತರ. ಅಂದ್ರೆ SSY ಅಕೌಂಟ್ ಓಪನ್ ಮಾಡಿ 21 ವರ್ಷ ಆಗಬೇಕು. ಮೊದಲ 14 ವರ್ಷ ಡೆಪಾಸಿಟ್ ಮಾಡ್ತೀರಿ, ಆಮೇಲೂ 7 ವರ್ಷ ಇಂಟ್ರೆಸ್ಟ್ ಸೇರ್ಕೊಳ್ತಾ ಹೋಗುತ್ತೆ. ಉದಾಹರಣೆಗೆ ನಿಮಗೆ 5 ವರ್ಷದ ಮಗು ಇದೆ ಅಂತ ಇಟ್ಕೊಳ್ಳಿ, ಹೆಣ್ಣು ಮಗು. ನೀವು ಆ ಮಗು ಹೆಸರಲ್ಲಿ SSY ಅಕೌಂಟ್ ಓಪನ್ ಮಾಡಿ ಪ್ರತಿ ವರ್ಷ 20,000 ರೂಪಾಯಿ ಹಾಕಿದ್ರೆ 14 ವರ್ಷಕ್ಕೆ 20,000 ಇಂಟು 14 ಈಸ್ ಈಕ್ವಲ್ ಟು 2,80,000 ರೂಪೀಸ್ ಅಷ್ಟೇ ಇನ್ವೆಸ್ಟ್ ಮಾಡಿರ್ತೀರಾ. ಆದರೆ 21 ವರ್ಷ ಆದಮೇಲೆ ಅಷ್ಟು ವರ್ಷದ ಬಡ್ಡಿ ಸೇರಿ ಅದರ 3 ಪಟ್ಟು 9,28,000 ರೂಪಾಯಿ ಮೆಚುರಿಟಿ ಅಮೌಂಟ್ ವಾಪಸ್ ಸಿಗುತ್ತೆ. ಇದು ಕಮ್ಮಿ ಅಮೌಂಟ್ ಹೇಳಿದ್ದು ನಾವು ನಿಮಗೆ. ವರ್ಷಕ್ಕೆ ನಿಮಗೆ ಸ್ವಲ್ಪ ಜಾಸ್ತಿ ಡೆಪಾಸಿಟ್ ಮಾಡೋ ಶಕ್ತಿ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ತನಕನೂ ಕೂಡ ಹಾಕೋಕೆ ಅವಕಾಶ ಇದೆ. 14 ವರ್ಷಕ್ಕೆ 21 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ದಂಗೆ ಆಗಿರುತ್ತೆ ಅಷ್ಟೇ. ಆದರೆ 21 ವರ್ಷಕ್ಕೆ ಮೆಚುರಿಟಿ ಅಮೌಂಟ್ 79 ಲಕ್ಷ ಪ್ಲಸ್ ಸಿಗುತ್ತೆ. 21 ಲಕ್ಷ ಎಲ್ಲಿ ಕಟ್ಟಿದ್ದು, 79 ಲಕ್ಷ ಎಲ್ಲಿ, ಅದು ಕೂಡ ಗ್ಯಾರಂಟಿಡ್. ಮಾರ್ಕೆಟಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಕೆಲವರು ಹೇಳ್ಬೋದು, ಆದರೆ ಇದು ಸ್ಪೆಷಲ್ ಪರ್ಪಸ್ನ ಇನ್ವೆಸ್ಟ್ಮೆಂಟ್, ಗ್ಯಾರಂಟಿಡ್ ಬೇಕೇ ಬೇಕು ಅಂತ ಮಾಡೋ ಇನ್ವೆಸ್ಟ್ಮೆಂಟ್. ಸಪ್ರೇಟ್ ಇದು ಮಗಳಿಗೋಸ್ಕರ ಮಾಡ್ತಿರೋದು. ಸೊ ಅದರಲ್ಲಿ ಗ್ಯಾರಂಟಿಡ್ ಆಗಿ ಬರ್ತಿರೋ ದುಡ್ಡು ಇಷ್ಟು ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ಅದು ಉತ್ತಮ ಅಂತಲೇ ಕರೆಸ್ಕೊಳ್ಳುತ್ತೆ. ಇನ್ನು ಪ್ರತಿ ತಿಂಗಳು ಕಟ್ಟೋ ಕ್ಯಾಲ್ಕುಲೇಷನ್ ನಾವು ನೋಡ್ತಾ ಹೋಗೋಣ. ನೀವು ತಿಂಗಳಿಗೆ 500 ರೂಪಾಯಿ ಕಟ್ಕೊಂಡು ಹೋದರೆ ವರ್ಷಕ್ಕೆ 6,000 ರೂಪಾಯಿ ಕಟ್ಟದಂಗೆ ಆಗಿರುತ್ತೆ. 14 ವರ್ಷಕ್ಕೆ ಒಂದು 84,000 ರೂಪಾಯಿ ಕಟ್ಟದಂಗೆ ಆಗಿರುತ್ತೆ. ಆದರೆ ಮೆಚುರಿಟಿ ಅಮೌಂಟ್ ಬಡ್ಡಿ ಸೇರಿ 2,77,285 ರೂಪಾಯಿವರೆಗೂ ವಾಪಸ್ ಸಿಗುತ್ತೆ. ನೀವೊಂದು ವೇಳೆ 1,000 ರೂಪಾಯಿ ತಿಂಗಳು ಹಾಕ್ತಾ ಹೋದರೆ ವರ್ಷಕ್ಕೆ 12,000 ರೂಪಾಯಿ ಡೆಪಾಸಿಟ್ ಆಯಿತು. 14 ವರ್ಷಕ್ಕೆ 1,68,000 ಆಯಿತು. ಮೆಚುರಿಟಿ ಅಮೌಂಟ್ ಹತ್ತಿರ 5.5 ಲಕ್ಷದ ಮೇಲೆ ಬರುತ್ತೆ. ಒಂದು ವೇಳೆ ನೀವು ಸ್ಯಾಲ್ರಿಡ್ ಎಂಪ್ಲಾಯ್ ಆಗಿದ್ದು ಚೂರು ಎಫರ್ಟ್ ಹಾಕಿ ಸೇವಿಂಗ್ಸ್ ಮಾಡಿ ಪ್ರತಿ ತಿಂಗಳು 5,000 ರೂಪಾಯಿ ಹಾಕಿದ್ರೆ ವರ್ಷಕ್ಕೆ 60,000 ಆಗುತ್ತೆ. 14 ವರ್ಷಕ್ಕೆ ಹತ್ತಿರ 8.5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ. ಆದರೆ ಮೆಚುರಿಟಿ ಅಮೌಂಟ್ 27ರಿಂದ 28 ಲಕ್ಷ ರೂಪಾಯಿ ಆಸುಪಾಸಲ್ಲಿ ಸಿಗುತ್ತೆ. ನಿಮ್ಮ ಡೆಪಾಸಿಟ್ ಇನ್ನೂ ಜಾಸ್ತಿ ಆದರೆ ಅಷ್ಟೇ ದೊಡ್ಡ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ನಿಮ್ಮ ಅಮೌಂಟ್. ಸೊ ಸ್ನೇಹಿತರೆ, ಈ ಸ್ಕೀಮ್ನಲ್ಲಿ ತಿಂಗಳಿಗೆ ಬರೀ 500 ರೂಪಾಯಿ ಹಾಕಿದ್ರೂ ಕೂಡ ಏನೋ ಒಂದು ಅಮೌಂಟ್ ಆಗಿರುತ್ತೆ. ಒಂದು ಡಿಸಿಪ್ಲಿನ್ಡ್ ಸೇವಿಂಗ್ಸ್ ಹ್ಯಾಬಿಟನ್ನು ರೂಪಿಸ್ಕೊಂಡಂಗೂ ಆಗುತ್ತೆ. ಇದರ ಮೆಚುರಿಟಿ ಅಮೌಂಟ್ ಬರೋ ಹೊತ್ತಿಗೆ ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟು, MBA ಫೀಸು, ಮದುವೆ ಖರ್ಚು ಬಂದಿರುತ್ತೆ. ಅದಕ್ಕೆಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯ ದುಡ್ಡು ಹೆಲ್ಪ್ ಮಾಡ್ಬೋದು. ಹಾಗಿದ್ರೆ ಒಂದು ವೇಳೆ ನೀವು SSY ಅಕೌಂಟ್ ಓಪನ್ ಮಾಡಿ ಡೆಪಾಸಿಟ್ ಮಾಡೋದನ್ನ ಮಿಸ್ ಮಾಡಿದ್ರೆ ಏನಾಗುತ್ತೆ? ಪೆನಾಲ್ಟಿ ಇದೆಯಾ? ಕೇವಲ 50 ರೂಪಾಯಿ ಪೆನಾಲ್ಟಿ ಇದೆ ಇಡೀ ವರ್ಷಕ್ಕೆ. ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ಎಲ್ಲ ಪೆನಾಲ್ಟಿ ಹಾಕಲ್ಲ, ಫೀಸಸ್ ಎಲ್ಲ ಇಲ್ಲ, ಬ್ಯಾಂಕ್ನವ್ರ ತರ ದೊಡ್ಡ ಅಮೌಂಟ್ ಎಲ್ಲ ಕಿತ್ಕೊಳ್ಳಲ್ಲ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಒಂದು ವೇಳೆ ಪ್ಲಾನ್ ತಗೊಂಡ್ಮೇಲೆ ಮಗುವಿನ ತಂದೆ ತಾಯಿ ಇಬ್ಬರು ಏನಾದರೂ ಇಲ್ಲ ಆಗಿಬಿಟ್ರೆ, ದುರದೃಷ್ಟವಶಾತ್ ಅಥವಾ ಮಗುಗೆ ಏನಾದರೂ ಆದರೆ ಅಕೌಂಟ್ ಕಂಟಿನ್ಯೂ ಮಾಡ್ಬೋದಾ? ಒಂದು ವೇಳೆ ಮಗುಗೆ ಏನಾದರೂ ಆಯಿತು ಅಂದರೆ ಅಕೌಂಟ್ ಬಂದಾಗುತ್ತೆ, ಅಲ್ಲಿ ಅವರಿಗೆ ಕಟ್ಟಿರುವ ಹಣ ತಂದೆ ತಾಯಿಗೆ ವಾಪಸ್ ಸಿಗುತ್ತೆ. ಒಂದು ವೇಳೆ ತಂದೆ ತಾಯಿಗೆ ಏನಾದರೂ ಆದರೆ, ಅವರಿಲ್ಲ ಅಂತಾದರೆ, ಗಾರ್ಡಿಯನ್ ಇದ್ದರೆ ಅಕೌಂಟ್ ಆ್ಯಕ್ಟಿವ್ ಆಗಿ ಇಟ್ಕೋಬೋದು. ನೆಕ್ಸ್ಟ್ ಯಾರು ಪೋಷಕರಾಗ್ತಾರೆ ಅವರು ಅಕೌಂಟನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೋದು, ಹಣವನ್ನು ಅದಕ್ಕೆ ಕಟ್ತಾ ಹೋಗ್ಬೋದು. ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಗುವಿಗೆ 18 ವರ್ಷ ಆದಾಗ ಸ್ವಂತ ಬ್ಯಾಂಕ್ ಅಕೌಂಟ್ ಇದ್ದಾಗ ತಂದೆ ತಾಯಿಗಳ ಪರ್ಮಿಷನ್ ಇಲ್ಲದೆ SSY ಹಣವನ್ನು ಆ ಮಗು ಕೂಡ ವಿಡ್ರಾ ಮಾಡ್ಕೊಳ್ಳೋ ಪವರ್ ಬಂದಿರುತ್ತೆ. ಯಾಕಂದ್ರೆ ಅದು ಮಗುವಿನ ಲೀಗಲ್ ಹಕ್ಕಾಗಿರುತ್ತೆ. ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ಇದು ಕೂಡ ಪಾಸಿಟಿವ್ ಅಂಶ. FD ಏನಾಗುತ್ತೆ, TDS ಕಟ್ ಮಾಡಿ ತಗೊಂಡ್ಬಿಡ್ತಾರಲ್ಲಿ ಅಲ್ವಾ. ಆದರೆ IT ಆ್ಯಕ್ಟ್ನ ಸೆಕ್ಷನ್ 80C ಅಡಿಯಲ್ಲಿ ನಿಮ್ಮ ಕಂಪ್ಲೀಟ್ ಡೆಪಾಸಿಟ್ಸ್ಗೆ ಅಂದರೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಕಟ್ಟಿದ್ರು ಕೂಡ ಅಷ್ಟಕ್ಕೂ ಡಿಡಕ್ಷನ್ಸ್ ಇರುತ್ತೆ. ಅಂದರೆ ವಾಪಸ್ ರಿಟರ್ನ್ಸ್ ಕ್ಲೇಮ್ ಮಾಡ್ಕೋಬಹುದು. ಜೊತೆಗೆ ಪ್ರತಿ ವರ್ಷ SSY ಅಕೌಂಟ್ಗೆ ಜಮೆಯಾಗೋ ಬಡ್ಡಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ, ಅದಕ್ಕೂ ಕೂಡ ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ಇರುತ್ತೆ. ಜೊತೆಗೆ 21 ವರ್ಷ ಆದ್ಮೇಲೆ ಸಿಗೋ ಲಂಸಮ್ ಅಮೌಂಟ್ ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ. ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ? ಹಾಗಾದ್ರೆ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡೋದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಷ್ಟೇ ಈಸಿ. ಇದಕ್ಕೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋದ್ರೆ ಅಥವಾ ಅಂದರೆ ಯಾವ್ದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿಗೆ ಹೋದರೆ ಅಲ್ಲಿ SSY ಅಪ್ಲಿಕೇಶನ್ ಸಿಗುತ್ತೆ. 10 ವರ್ಷದೊಳಗಿನ ಹೆಣ್ಣು ಮಗು ನಿಮ್ಮ ಮನೆಯಲ್ಲಿದ್ದರೆ ಅಪ್ಲಿಕೇಶನ್ ಹಾಕಬಹುದು. ಒಂದು ಕುಟುಂಬಕ್ಕೆ 2 SSY ಅಕೌಂಟ್ ಓಪನ್ ಮಾಡೋಕೆ ಅವಕಾಶ ಇರುತ್ತೆ. ಆದರೆ ಟ್ವಿನ್ಸ್ ಇದ್ದಾಗ ಮಾತ್ರ 3 ಅಕೌಂಟ್ಗೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ಜೊತೆಗೆ ಮಗುವಿನ ಬರ್ತ್ ಸರ್ಟಿಫಿಕೇಟ್, ಪೋಷಕರ ಅಥವಾ ಗಾರ್ಡಿಯನ್ಗಳ ಅಡ್ರೆಸ್ ಪ್ರೂಫ್, ಅವರ ID ಪ್ರೂಫ್, ಆಧಾರ್ ಕಾರ್ಡ್ ಅಥವಾ ವ್ಯಾಲಿಡ್ ಪಾಸ್ಪೋರ್ಟ್, ಎರಡರಲ್ಲಿ ಒಂದನ್ನು ID ಪ್ರೂಫ್ ಆಗಿ ಕೊಡ್ಬೋದು. ಎಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಅಪ್ಲಿಕೇಶನ್ ಹಾಕಿದ್ರೆ SSY ಅಕೌಂಟ್ ಕ್ರಿಯೇಟ್ ಆಗಿ ಆಕ್ಟಿವ್ ಆಗುತ್ತೆ. ಈ ಸ್ಕೀಮ್ ಇಂಡಿಯನ್ ಸಿಟಿಸನ್ಸ್ಗೆ ಮಾತ್ರ. ಸೊ ನೀವು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಅವರ ಫ್ಯೂಚರ್ಗೆ ನೀವು ಡಿಸಿಪ್ಲಿನ್ಡ್ ಆಗಿ ಒಂದು ಕಡೆ ದುಡ್ಡನ್ನು ಇಡ್ತಾ ಬರ್ಬೋದು. ಸಣ್ಣ ಅಮೌಂಟಿಂದನೂ ಶುರು ಮಾಡ್ಬೋದು. ಸಾಮರ್ಥ್ಯ ಇತ್ತು ಅಂದರೆ ವರ್ಷಕ್ಕೆ 1.5 ಲಕ್ಷದ ತನಕನೂ ಕೂಡ ಹಾಕ್ಬೋದು. ಅಂದರೆ ತಿಂಗಳಿಗೆ 16,000 ರೂಪಾಯಿ ಲೆಕ್ಕದಲ್ಲೂ ಕೂಡ ಹಾಕ್ಬೋದು.
ಬ್ಯಾಂಕ್ಗೆ ಹೋಗಿ ನೀವು ಅಕೌಂಟ್ ಓಪನ್ ಮಾಡಬೇಕು ಸ್ನೇಹಿತರೆ. ಯಾವ್ದು ಸುಕನ್ಯಾ ಸಮೃದ್ಧಿ ಯೋಜನೆದು ಬ್ಯಾಂಕ್ಗೆ ಹೋಗಿ ಓಪನ್ ಮಾಡಬೇಕು. ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗ್ಲೇ ಹೇಳಿದ್ವಲ್ಲ ನಾವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ನ ಲಿಂಕ್ ಅನ್ನು ನಾವು ಕೊಟ್ಟಿರ್ತೀವಿ. ಟರ್ಮ್ ಇನ್ಶೂರೆನ್ಸ್ ಮಾಡೋ ಆಸಕ್ತಿ ಇರೋರು ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನ ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.